ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹಾಗಲಕಾಯಿ ಚಿಪ್ಸ್. ಹಾಗಲಕಾಯಿ ಅಂದ ತಕ್ಷಣ ಕೈ ಅನ್ಕೋಬೇಡಿ, ಈ ರೀತಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಕೈ ಇಲ್ಲದೇ ಹಾಗಲಕಾಯಿ ಚಿಪ್ಸ್ನ. ಹಾಗಲಕಾಯಿ ಚಿಪ್ಸ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್: 3 ಮೀಡಿಯಮ್ ಸೈಜ್ ಹಾಗಲಕಾಯಿನ ಈ ರೀತಿ ರೌಂಡಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 3 ಟೇಬಲ್ ಸ್ಪೂನ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಸ್ವಲ್ಪ ನೀರು. ಪೀಸ್ ಮಾಡಿರೋ ಹಾಗಲಕಾಯಿಗೆ ಮೈದಾ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು, ಅಚ್ಚಕಾರದ ಪುಡಿ, ಸ್ವಲ್ಪ ನೀರು. ಇದನ್ನು ಕೋಟಿಂಗ್ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಮಿಕ್ಸ್ ಆದಮೇಲೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ಇನ್ನೊಂದು ಸ್ವಲ್ಪ ಉಪ್ಪು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಕೋಟಿಂಗ್ ಬರೋ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಇಷ್ಟು ಬಂದರೆ ಸಾಕು. ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಕಾದಿರೋ ಎಣ್ಣೆಗೆ ಈ ರೀತಿ ಒಂದೊಂದಾಗಿ ಬಿಡಿಬಿಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಹಾಗಲಕಾಯಿನ ತಿಂದೇ ಇರೋರಿಗೆ ಈ ರೀತಿ ಚಿಪ್ಸ್ ಮಾಡಿಕೊಡಿ. ನಿಮ್ಮ ಮಕ್ಕಳಿಗೆ ಬೇಕ್ರಿಯಿಂದ ಹನಿಯಲ್ಲಿ ಚಿಪ್ಸ್ ಏನಾದ್ರು ಕೊಡ್ತಾಯಿದ್ರೆ ಅದ್ರ ಬದಲು ಇದನ್ನು ಮನೆಯಲ್ಲೇ ನೀವು ರೆಡಿ ಮಾಡಿಕೊಡ್ಬೋದು. 1 ಸ್ಪೂನಿಂದ ಈ ಥರ ಬಿಡಿಬಿಡಿಯಾಗಿ ನಾನು ತಿರುವಾಗ್ತಾ ಇದ್ದೀನಿ. ಈ ರೀತಿ ಗೋಲ್ಡ್ ಕಲರ್ ಬಂದಮೇಲೆ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಹಾಗಲಕಾಯಿ ಇತ್ತಂದರೆ ಈ ರೀತಿ ಚಿಪ್ಸ್ನ ಮಾಡಿಕೊಡಿ. ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೆಲ್ದಿಯಾಗಿರೋ ಹಾಗಲಕಾಯಿ ಚಿಪ್ಸ್ನ ನಿಮ್ಮನೇಲೂ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.